ಈ ವಿಶೇಷ ಸಂಭ್ರಮವನ್ನು ಉದ್ಘಾಟಿಸಬೇಕು ಅಂತ ಹೇಳಿ ಕೇಳ್ಕೊಳ್ಳೋಣ. ನಮ್ಮ ಘನ ಕರ್ನಾಟಕ ಸರ್ಕಾರದ ಮಾನ್ಯ ಪಶು ಸಂಗೋಪನಾ ಮತ್ತು ರೇಷ್ಮೆ ಸಚಿವರಾದಂತ ಸನ್ಮಾನ್ಯ ಶ್ರೀ ವೆಂಕಟೇಶ್ ರವರಲ್ಲಿ ಮಾನ್ಯ ಸಚಿವರನ್ನ ಕೈ ಜೋಡಿಸಬೇಕು. ದೀಪವನ್ನ ಬೆಳಗುವ ಈ ವಿಶೇಷ ಉದ್ಘಾಟನಾ ಸಮಾರಂಭದಲ್ಲಿ ಜೊತೆಯಾಗಬೇಕು ಅಂತ ಹೇಳಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರನ್ನ ಮೇಲೆ ದೀಪ ನಿಮ್ಮ ಮೊಬೈಲ್ಗಳ ಟಾರ್ಚ್ ಉದ್ಘಾಟನೆಗೆ ಜೊತೆಯಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಮೈಸೂರು ದಸರಾ ಮಹೋತ್ಸವ 2025 ಯುವ ಸಂಭ್ರಮ ಉದ್ಘಾಟನೆ ನಡೀತಾ ಇದೆ. ದೀಪ ಬೆಳಗುವ ಮುಖೇನ ರಶ್ಮಿಯವರೇ ನೋಡಿ, ನಕ್ಷತ್ರಗಳಂತೆ ಕಂಗೊಳಿಸ್ತಾ ಇರುವಂತಹ ಯುವಕರ ಮೊಬೈಲ್ಗಳ ಟಾರ್ಚ್ಗಳು ದಯಮಾಡಿ ಎಲ್ಲರೂ ಕೂಡ ಆನ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಇಟ್ಸ್ ಎ ವೆರಿ ವೆರಿ ಬ್ಯೂಟಿಫುಲ್ ಈವ್ನಿಂಗ್. ಇವತ್ತಿನ ವಿಶೇಷವಾದ ಸಂದರ್ಭ ಸಂಬಂಧ ಮಾನವೀಯ ಸಚಿವರು ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ. ವಿಶ್ವವಿಖ್ಯಾತ ದಸರಾ ಉತ್ಸವ ತನ್ನ ಮೆರಗನ್ನು ಹೆಚ್ಚಿಸ್ಕೊಳ್ತಾ ಇದೆ. ಇಡೀ ವಿಶ್ವದ ಕನ್ನಡಿಗರೆಲ್ಲರೂ ಕೂಡ ದಸರಾ ಹಬ್ಬವನ್ನು ಮನಗಂಡುಕೊಳ್ತಾ ಇರುವಂತಹ ಸಂದರ್ಭ. ನೇರ ಪ್ರಸಾರದ ಕಾರ್ಯಕ್ರಮ ಇದು ನಡೀತಾ ಇದೆ. ಸಾಕಷ್ಟು ಜನ ಶ್ರೋತೃಗಳು, ವೀಕ್ಷಕರು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಮೈಸೂರು ದಸರಾ ಮಹೋತ್ಸವ ಯುವ ಸಂಭ್ರಮ 2025ಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ದೀಪವನ್ನ ಬೆಳಗಿ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಚಾಲನೆಗೊಳಿಸಿದಂತಹ ಹೆಮ್ಮೆಯ ಮಾನ್ಯ ಸಚಿವರಿಗೆ ಹಾಗೂ ಗಣ್ಯರಿಗೆ ಧನ್ಯವಾದಗಳು. ಇನ್ನೀಗ ಜಾನಪದ ಪರಿಕರಗಳ ವಾದ್ಯವನ್ನ ಮೊಳಗಿಸುವ ಮೂಲಕ ವಿದ್ಯುಕ್ತ ಚಾಲನೆಯನ್ನು ನೀಡ್ತಾ ಇದ್ದಾರೆ ಈ ಸಂಭ್ರಮಕ್ಕೆ, ಯುವ ಪೀಳಿಗೆಯ ಸಂಸ್ಕೃತಿಗೆ. ಅದ್ಭುತ ಸಿರಿ ಸಂಸ್ಕೃತಿಯ ಹೊನ್ನಾಡಾದ ಮೈಸೂರಿನ ಪ್ರತಿಭೆಗಳಿಗೆ ವಿಶೇಷವಾದ ವೇದಿಕೆ ಯುವ ಸಂಭ್ರಮ ವೇದಿಕೆ. ಈ ಯುವ ಸಂಭ್ರಮ ಅನ್ನೋದು ಕೇವಲ ಮೈಸೂರಷ್ಟೇ ಅಲ್ಲ, ಇಡೀ ಕರ್ನಾಟಕವೇ ಸಂಭ್ರಮಿಸುವಂತ ಒಂದು ಘಳಿಗೆ. ಹಾಗಾಗಿ ಎಲ್ಲ ಯುವ ಪೀಳಿಗೆಯ ಮನಸ್ಸನ್ನ ಕದಿಯುವಂತಹ ಒಂದು ಯುವ ಸಂಭ್ರಮದ ಶೀರ್ಷಿಕೆ ಗೀತೆಯನ್ನ ನಾವೆಲ್ಲರೂ ಕೂಡ ಇನ್ನೀಗ ನೋಡೋಣ. ಇದು ನಾಡ ಹಬ್ಬದ ಇಷ್ಟು ವರ್ಷಗಳ ಇತಿಹಾಸದಲ್ಲಿ